ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಡಿಕೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯಗೆ ಧನ್ಯವಾದ ಹೇಳ್ತೇನೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಎಲ್ಲರಿಗೂ ಉಪಮುಖ್ಯಮಂತ್ರಿ ಆಗಬೇಕೆಂಬ ಬಯಕೆ ಅಂತೂ ಇದ್ದೇ ಇರುತ್ತೆ. ಆ ಬಗ್ಗೆ ಪಕ್ಷ ತೀರ್ಮಾನವನ್ನು ಮಾಡುತ್ತೆ ಅಂತ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಡಿಕೆ ಶಿವಕುಮಾರ್ ಇವರಿಗೆ ಆಹ್ವಾನವನ್ನು ಕೊಟ್ಟಂತಹ ಬೆನ್ನಲ್ಲೇ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ನನಗೆ ಸ್ವತಃ ಮುಖ್ಯಮಂತ್ರಿ ಆಗುವಂಥವರು ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ನನಗೆ ತಿಳಿಸಿದ್ದಾರೆ. 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಒಂದು ದಿವಸ ನನಗೆ ಅವರು ಹೇಳಿ ನನಗೆ ಶುಭಾಶಯವನ್ನು ಕೋರಿದರು. ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ. ಪ್ರಬಲ ಸಮುದಾಯದ ಪ್ರಭಾವಿ ನಾಯಕರು ಡಿಸಿಎಂ ಆಗ್ತಾರೆ ಅಂತೇಳಿ ಸಾಕಷ್ಟು ಆಕಾಂಕ್ಷೆಯಿಂದ ನಿಮ್ಮ ಅದು ಪಕ್ಷ ನೋಡಿ, ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ತಲೆಬಾಗಿ ಒಪ್ಕೊಳ್ತೇವೆ. ನೀವು ಡಿಸಿಎಂ ಆಗಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ ಇರ್ತದೆ. ಎಲ್ಲರದು ಡಿಸಿಎಂ ಆಗಬೇಕು, ಮುಖ್ಯಮಂತ್ರಿಗಳಾಗಬೇಕು, ಅದೆಲ್ಲನೂ ಕೂಡ ಇರ್ತದೆ. ಆದರೆ ಇವತ್ತು ಪಕ್ಷ ಸುಪ್ರೀಂ, ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದನ್ನು ಸಂತೋಷವಾಗಿ ನಾವು ಒಪ್ಕೊಳ್ಳುವಂಥ. ಕೈಗಾರಿಕಾ ಸಚಿವರಾಗಿ ಅದು ಗೊತ್ತಿಲ್ಲ. ಖಾತೆ ಹಂಚಿಕೆ ಅದು ಮುಖ್ಯಮಂತ್ರಿಗಳ ವಿವೇಚನೆ. ನಿಮ್ಮ ಆಕಾಂಕ್ಷೆ ಸರ್? ನಾನು ಅದನ್ನು ಯಾವುದನ್ನು ಕೂಡ 4 ಗೋಡೆ ಮಧ್ಯದಲ್ಲಿ ಇವತ್ತು ನಾನು ಮಾತಾಡ್ತೇನೆ. ಇವತ್ತು ಮಾಧ್ಯಮದ ಮಾತನಾಡುವಂಥದ್ದು ಅದು ಯಾವುದೂ ಕೂಡ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ಖಾತೆ ಕೊಡ್ತಾರೆ ಅದನ್ನು ಆ ಖಾತೆಯನ್ನು ನಿಭಾಯಿಸ್ತೀವಿ. ಈ ಬಾರಿ ಸಂಪುಟದ ಆಯ್ಕೆ ಮಾಡಬೇಕಾದ್ರೆ ಸಾಕಷ್ಟು ಅಳೆದು ತೂಗಿ ಸಾಕಷ್ಟು ಟೈಮ್ ತಗೊಂಡು ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ನಾನು ಪದೇ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ನಮ್ಮ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿಯವರು ನಮ್ಮ ವಿರೋಧ ಪಕ್ಷದ ನಾಯಕರು, ಲೋಕಸಭೆಯಲ್ಲಿ ನಮ್ಮ ನಾಯಕರು, ಹಾಗೂ ಶ್ರೀ ರಣದೀಪ್ ಸುರ್ಜೇವಾಲಾ ಅವರು AICC ಜನರಲ್ ಸೆಕ್ರೆಟರಿ ಅವರು, ಹಾಗೂ ಪ್ರಮುಖವಾಗಿ ನಮ್ಮ AICC ಜನರಲ್ ಸೆಕ್ರೆಟರಿ ಅವರು KC ವೇಣುಗೋಪಾಲ್ ಆರ್ಗನೈಸೇಷನ್ ಅವರು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡಿ ಒಂದು ಹೊಸ ನಿರ್ಧಾರಗಳನ್ನ ಮಾಡಿದ್ದಾರೆ. ಅದೆಲ್ಲವನ್ನು ವಿಚಾರ ಮಾಡಿಕೊಂಡು ಇದು ಮಾಡಿದ್ದಾರೆ. ಇದು ಪ್ರಥಮ ಹಂತ. ಇದಾದಮೇಲೆ ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು 2ನೇ ಹಂತದ ಸಂಪುಟದ ವಿಸ್ತರಣೆ ಮತ್ತು KPCCಯ ನೂತನ ಅಧ್ಯಕ್ಷ ಇದೆಲ್ಲವೂ ಕೂಡ ನಡೀತದೆ. ಈಗ 13 ಜನ ಇವತ್ತು ನನಗೆ ಗೊತ್ತಿಲ್ಲ. ನನಗೆ ಅದೆಲ್ಲ 13 ಜನ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಕರೆ ಮಾಡಿ ತಿಳಿಸಿದ್ದಾರೆ, ಅಭಿನಂದಿಸಿದ್ದಾರೆ. ನಾನು ಅವರಿಗೆ ಕೃತಜ್ಞತೆ ಅರ್ಪಿಸಿದ್ದೇನೆ. ಅಷ್ಟು ಮಾತ್ರ ನನಗೆ ಗೊತ್ತು. ಈ ಬಾರಿ ಸಂಪುಟದ ಆಯ್ಕೆ ಮಾಡಬೇಕಾದ್ರೆ